ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮನೆ ಫುಲ್ ಮೆಸ್ಸಿ ಆಗಿದೆ. ಇವತ್ತು ಹೌಸ್ ಹಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದರಿಂದ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಆ್ಯಸ್ ಯೂಶ್ವಲ್ ನಾನು ರೆಡಿ ಆದಾಗ ಮಾತ್ರ ವಿಡಿಯೋ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ರೆಡಿ ಇಲ್ಲದೆ ಇರ್ಬೇಕಾದ್ರೆ ನೀವು ನೋಡಿದ್ರೆ ಏನು ಇವಳು ಹಿಂಗಿದ್ದಾಳೆ ಅನ್ಕೋತೀರ. ಸೊ ಹಾನೆಸ್ಟ್ಲಿ ಸ್ಪೀಕಿಂಗ್ ದಟ್ಸ್ ದ ಟ್ರೂತ್. ಅದರಿಂದ ಇವಾಗ ಹೌಸ್ ಹಂಟ್ ಮನೆ ಹುಡ್ಕೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಸೊ ಗೈಸ್, ಲಿಪ್ಸ್ಟಿಕ್ ಹಾಕೊಂಡಿದ ತಕ್ಷಣ ಮಗ ಕಳೆನೇ ಚೇಂಜ್ ಆಗಿಬಿಡುತ್ತೆ. ಏನಂತೆ ಅಲ್ವಾ? ಇದು ಮೇಕಪ್ ಅಲ್ಲ, ಬರೀ ಮಾಯ್ಶ್ಚರೈಸರ್ ಹಾಕಿದ್ದೀನಿ ಮತ್ತು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಇವಾಗ ಹೌಸ್ ಹಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಒಂದು ಡ್ಯೂಪ್ಲೆಕ್ಸ್ ಮನೆ ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಹೋಗಬೇಕು. ನೋಡಿಬಿಟ್ಟು ಈ ಮನೆ ಹುಡ್ಕೋದೇ ನನಗೊಂದು ತಲೆನೋವು ಅಂದರೂ ಸಿಕ್ಕಾಪಡೆ ತಲೆನೋವು. ಸೊ ಎಸ್, ಇವಾಗ ಹೌಸ್ ಹಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಮನೆ ಸಿಗಬೇಕು ಅಂತ ಆಸೆ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಸಿಗ್ತಾರೋ ಮನೆ ಎಲ್ಲ ನನ್ನ ಬಜೆಟಿಂದ ಜಾಸ್ತಿನೇ ಇರೋದ್ರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಚೆನ್ನಾಗಿರೋ ಮನೆ ಸಿಗುತ್ತಾ ಅಂತ ಅಂದ್ಬಿಟ್ಟು. ಇವಾಗ ಯಾವುದೋ ಒಂದು ಇದೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಹೋಗಿ ನೋಡಿಕೊಂಡು ಆಮೇಲೆ ಬರುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ಓಕೆನಾ? ಸೊ ಗೈಸ್, ಈ ಥರ ಎಲ್ಲ ಆಚೆ ಹೋಗ್ಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಮಾತ್ರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಎದ್ದೆ ತಿಂದೆ ಅಡುಗೆ ಮಾಡಿದೆ ಅಂತಲೇ ಹೇಳ್ಕೊಂಡಿದ್ರೆ ನಿಮಗೂ ಬೋರ್ ಹೊಡ್ಬಿಡುತ್ತೆ ಅಲ್ವಾ? ಆಬ್ವಿಯಸ್ಸಾಗಿ ನನಗೆ ಬೋರ್ ಹೊಡಿಯುತ್ತೆ. ಓಕೆ ಬನ್ನಿ ಹೋಗೋಣ ಇವಾಗ. ಸೊ ಗೈಸ್, ಇದೆ ಡ್ಯೂಪ್ಲೆಕ್ಸ್ ಮನೆ. ಇದನ್ನು ವೀಡಿಯೋ ಮಾಡಿ ನಾನು ಸ್ವಲ್ಪ ಬೇಗ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆಲ್ಮೋಸ್ಟ್ ಇದೇ ವಿಡಿಯೋನೇ ಒಂದು 4 ನಿಮಿಷ ತೊಗೊಂಬಿಡುತ್ತೆ. ಸೊ ನಿಮಗೆ ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಪೂರ್ತಿ ವೀಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತೆ ಅಷ್ಟೇ. ಬಟ್ ತುಂಬ ಲಾಂಗ್ ಆದರೆ ನಿಮಗೂ ಅಯ್ಯೋ ಏನು ಇವಳು ಈ ಥರ ಲಾಂಗ್ ಪ್ರೊಸೀಡ್ ಮಾಡ್ತಿದ್ದಾಳೆ ಅನಿಸ್ಬಾರ್ದು. ಈ ಮನೆ ಡ್ಯೂಪ್ಲೆಕ್ಸ್ ಇತ್ತು, 3 BHK. ಕೆಳಗಡೆ ಹಾಲು ಮತ್ತು ರೂಮು ಮತ್ತು ಕಿಚನ್ ಇತ್ತು. ಮೇಲ್ಗಡೆ 2 ರೂಮು, ಬಾಲ್ಕನಿ ಮತ್ತು ಇದರಲ್ಲಿ ನನಗೆ ಮಾಸ್ಟರ್ ಬೆಡ್ರೂಮ್ದು ವಾಶ್ರೂಮೇ ತುಂಬ ಇಷ್ಟ ಆಗಿದ್ದು. ಅದು ಬಿಟ್ಟರೆ ಈ ಮನೆ ತುಂಬ ಚೆನ್ನಾಗೇ ಇದೆ. ಬಟ್ ಸ್ವಲ್ಪ ಬಜೆಟ್ ಹೈಯಲ್ಲಿತ್ತು. ಬೇರೆ ಮನೆ ಇದೆಯಾ ಅಂತಲೂ ನೋಡ್ತಾ ಇದ್ದೀನಿ. ಅದಾದಮೇಲೆ ನಂಗೆ ಸಿಕ್ಕಾಪಡೆ ಹೊಟ್ಟೆ ಹಸಿತಾಯಿತ್ತು ಅಂತ ಅಂದ್ಬಿಟ್ಟು ದೋಸೆ ಇಡ್ಲಿ ವಡೆ ತಿಂದ್ಬಿಟ್ಟು ಅಲ್ಲಿಂದ ಹೊರಟು ವಾಪಸ್ ಮನೆಗೆ ಬರೋಣ ಅಂತ ಅಂದ್ಬಿಟ್ಟು ಆಟೋ ಹೊತ್ಕೊಂಡು ವಾಪಸ್ ಮನೆಗೆ ಬರ್ತಿದ್ದೆ. ಆಮೇಲೆ ನೀವು ನೋಡ್ಬೋದು, ನಾನು ಸಿಕ್ಕಾಪಡೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಹೌಸ್ ಹಂಟ್ ಮಾಡಿ ನಿಮಗೆ ಒಂದು ಮನೆ ನೋಡಿದೆ, ಇನ್ನೊಂದು ಮನೆ ನೋಡಬೇಕಿತ್ತು. ಬಟ್ ಅವ್ರು ಇರಲಿಲ್ಲ. ಪ್ಲಸ್ ಅದನ್ನು ಬಿಟ್ಟು ಬ್ರೋಕರ್ಸ್ಗೆ ಹೇಳಿರೋದ್ರಿಂದ ಅವರು ಮನೆಗೆ ಕಳಿಸ್ತಿದ್ದಾರೆ. ನಾನು ಯಾವ್ದು ಫೈನಲೈಸ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಮನೆಗೆ ಬಂದೆ, ಸಿಕ್ಕಾಪಡೆ ಸುಸ್ತಾಗಿಬಿಟ್ಟಿದ್ದೆ. ಅದ್ರ ಜೊತೆ ಸ್ವಲ್ಪ ಶಾಪಿಂಗ್ ಮಾಡಿದೆ. ಏನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ರೀ. ನನ್ನ ಹತ್ರ ಒಂದು ಸಣ್ಣದು ಒಂದು ಕ್ಯೂಟ್ ಸ್ಟಫ್ ತೊಗೊಂಡೆ. ಅದು ಎಷ್ಟು ಕ್ಯೂಟಾಗಿದೆ ಗೊತ್ತಾ? ಇಲ್ಲಿ ನೋಡಿ, ಹೇ ಕ್ಯೂಟಾ? ಸೋಲಾರ್ದಿದು ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ಬಿಟ್ಟು ನಾನು ಬುದ್ಧ ತೊಗೊಂಡಿದ್ದೀನಿ. ಬುದ್ಧನೂ ನಿಮಗೆ ತೋರಿಸ್ತೀನಿ ಬನ್ನಿ. ಅದು ಬುದ್ಧ ಥರನೇ ಇದೆ ನೋಡೋಕ್ಕೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಇಫ್ ಇಟ್ ಇಸ್ ಅ ಬುದ್ಧ ಆರ್ ನಾಟ್. ಇದು ಬುದ್ಧ. ಇಷ್ಟಕ್ಕೆ ಒಂದು 300 ಕೊಟ್ಟಿದ್ದೀನಿ. ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ನೋಡಿದ್ರೆ ಲೆಕ್ಕ ಪ್ರಕಾರ ಅಂಗಡೀಲಿ ಹೋಗಿ ನಾರ್ಮಲ್ ಸ್ಟೇಷನರಿ ಅಂಗಡೀಲಿ ಹೋಗಿ ತೊಗೊಂಡ್ರೆ ಬುದ್ಧ ಒಂದಕ್ಕೆ ಒಂದು 200-250 ಆಗುತ್ತೆ. ಸೊ ಇದು ನನಗೆ ಇಷ್ಟು ಸೇರಿಸಿ ಒಂದು 300 ಆಯಿತು. ಸೊ ವರ್ತ್ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಬುದ್ಧ ಇದ್ದರೆ ಒಳ್ಳೆಯದು ಅಂತಾರಲ್ಲ ಮನೆಯಲ್ಲಿ. ಸೊ ಅದರಿಂದ ತೊಗೊಂಡಿದ್ದೀನಿ. ಎಲ್ಲಿಡೋದು ಅಂತ ಗೊತ್ತಿಲ್ಲ. ಬಿಕಾಸ್ ಹೌಸ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇವಾಗ ಮನೆ ಖಾಲಿ ಮಾಡಿದ್ಮೇಲೆ ಅದನ್ನು ಓಪನ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ. ಇವಾಗ ಮನೆಗೆ ಬಂದು ಕುತ್ಕೊಂಡಿದ್ದೀನಿ. ಸುಸ್ತಾಗ್ತಾಯಿದೆ, ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾಯಿದ್ದೆ. ಸೊ ಇನ್ ದ ಮೇನ್ ಟೈಮ್ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡಬೇಕಿತ್ತು, ಮರ್ತೋಗ್ಬಿಟ್ಟೆ. ಮನೆ ನೋಡಿರೋದನ್ನು ವೀಡಿಯೋ ಹಾಕ್ತೀನಿ ನೋಡಿ, ಆಯಿತಾ? ಹಾಕಿರ್ತೀನಿ ಆಲ್ರೆಡಿ, ನೋಡಿಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿರುತ್ತೆ ಮನೆ, ಚೆನ್ನಾಗಿದೆ. ಬಟ್ ಸ್ವಲ್ಪ ಬಜೆಟ್ ಜಾಸ್ತಿ ಹೇಳ್ತಿದ್ದಾರೆ. ಸೊ ಅದರಿಂದ ಯೋಚನೆ ಮಾಡ್ತಾಯಿದ್ದೀನಿ, ಫೈನಲೈಸ್ ಮಾಡಬೇಕಾ ಬೇಡವಾ ಏನು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ನೋಡೋಣ, ಇನ್ನೂ ಒಂದು 2-3 ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಇದು ಅಪ್ಡೇಟು.
ಇವಾಗ ಇನ್ನೇನು ಮಾಡೋದು, ನೈಟ್ ಏನೋ ಅಡುಗೆ ಮಾಡ್ಕೋಬೇಕು, ಕೆಲಸ ಮಾಡಬೇಕು, ಸ್ವಲ್ಪ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ ಗೈಸ್, ನೋಡೋಣ. ಸೊ ಗೈಸ್, ಇದು ಇವತ್ತಿನ ವೀಡಿಯೋ ಆಗಿತ್ತು. ನಾನು ಬಟ್ಟೆ ಚೇಂಜ್ ಮಾಡೋದಾಯಿತು. ಇವಾಗ ಲಿಪ್ಸ್ಟಿಕ್ ರಿಮೂವ್ ಮಾಡಬೇಕು. ನನ್ನ ಕೂದಲೆಲ್ಲ ಚಿದ್ರ ಆಗ್ಬಿಟ್ಟಿದೆ. ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋದು ಸುಳ್ಳೆ ನಾನು. ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಮಲ್ಕೊಳಕ್ಕೆ ಹೋಗ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ತಿರುಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇದೇ ಥರ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಡೈಲಿ ಎದ್ದೆ, ತಿಂದೆ, ಅಡುಗೆ ಮಾಡಿದೆ, ಮಲ್ಕೊಂಡೆ ಅಂತ ತೋರಿಸೋ ಬದಲು ಬೇರೆ ಏನಾದರೂ ಆಚೆ ಹೋದಾಗ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಪೋಸ್ಟ್ ಮಾಡ್ತೀನಿ, ನೋಡಿ, ಓಕೆನಾ. ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬಾಯ್.